ನಮಸ್ಕಾರ ಸ್ನೇಹಿತರೆ, ಶಾಂಬೋಯ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ DSCRTಯ ಪಠ್ಯಕ್ರಮದ ಅನುಗುಣವಾಗಿ 6ರಿಂದ 10ನೇ ತರಗತಿಯವರೆಗೆ ವಿಷಯ ವಿಜ್ಞಾನ, ಗಣಿತ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಒಂದೇ ವೇದಿಕೆ ಮೇಲೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳಿ ಭಾವಿಸ್ತಾ, ಯಾರು ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಮುಂದಿನ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿ ಸಮಾಜ ವಿಜ್ಞಾನದ 6ನೇ ತರಗತಿಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತೇಳಿ. ಸ್ನೇಹಿತರೆ, ಹಲವಾರು ದಾರ್ಶನಿಕರು ಅಥವಾ ಹಲವಾರು ಚಿಂತಕರು ಇತಿಹಾಸದ ಕುರಿತು ತಮ್ಮದೇ ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇಂಗ್ಲಿಷ್ನ ನಾವೆಲಿಸ್ಟ್ ಪರ್ಲ್ ಎಸ್ ಎನ್ನುವಂತಹ ವ್ಯಕ್ತಿ ಹೇಳ್ತಾನೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಟುಡೇ ಯು ಹ್ಯಾವ್ ಟು ಸರ್ಚ್ ದ ಎಸ್ಟರ್ಡೇ ಅಂತೇಳಿ. ಅಂದರೆ ಇವತ್ತಿನ ದಿನವನ್ನು ನೀನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನೀನು ಇಂದಿನ ದಿನವನ್ನು ಅಧ್ಯಯನ ಮಾಡಬೇಕು ಅಂತ. ವಿದ್ಯಾರ್ಥಿಗಳಾದಂತಹ ನೀವುಗಳು ಇತಿಹಾಸವನ್ನು ಓದಬೇಕು ಅಂತ ಹೇಳಿದರೆ ಇತಿಹಾಸದ ಮೂಲವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ. ಹಾಗಾದರೆ ಬನ್ನಿ ನೋಡೋಣ, ಇತಿಹಾಸ ಎಂದರೇನು? ಇತಿಹಾಸ ಎಂದರೆ ಹಿಂದೆ ನಡೆದು ಹೋದಂತಹ ಘಟನೆಗಳ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದು, ಅಥವಾ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಇತಿಹಾಸ. ಮಾನವನು ನಡೆದು ಬಂದ ಹಾದಿಯನ್ನು ಈ ಇತಿಹಾಸ ವಿವರಿಸ್ತದೆ. ಮಾನವನು ನಡೆದು ಬಂದ ಹಾದಿಯನ್ನು, ಆ ಮಾನವನು ನಡೆದು ಬಂದಂತಹ ಹಾದಿಯಲ್ಲಿ ಮಾನವನು ಕಂಡುಕೊಂಡಂತಹ ಸಫಲತೆ ಮತ್ತು ವಿಫಲತೆಗಳನ್ನು ಬಹಳ ಸ್ಪಷ್ಟವಾಗಿ ಈ ಇತಿಹಾಸ ವಿವರಿಸ್ತದೆ. ಅಂದರೆ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ ನಿರ್ದಿಷ್ಟವಾದಂತಹ ಸಮಯ, ನಿರ್ದಿಷ್ಟವಾದಂತಹ ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಈ ಇತಿಹಾಸ ಕೊಡ್ತದೆ. ಸ್ನೇಹಿತರೆ, ಈ ಇತಿಹಾಸಕ್ಕೆ ಆಧಾರನೇ ಇಲ್ಲದೆ ಹೋದರೆ ಈ ಇತಿಹಾಸವಾಗಿರೋದಿಲ್ಲ. ಈ ಇತಿಹಾಸ ಕೇವಲ ಕಥೆಯಾಗಿ ಉಳಿದು ಬಿಡ್ತದೆ. ಹಾಗಾದರೆ ಬನ್ನಿ ನೋಡೋಣ, ಕತೆ ಮತ್ತು ಇತಿಹಾಸಕ್ಕೆ ಇರುವಂಥ ವ್ಯತ್ಯಾಸ ಏನು? ಸ್ನೇಹಿತರೆ, ಕತೆ ಅಂತ ಹೇಳಿದರೆ ಯಾವುದೇ ಆದಂತಹ ಆಧಾರ ಇರೋದಿಲ್ಲ. ಉದಾಹರಣೆಗೆ, ಒಂದೊಂದು ಊರಲ್ಲಿ ಒಬ್ಬ ರಾಜ ಇದ್ದ, ಅವನು ಒಂದು ಯುದ್ಧವನ್ನು ಮಾಡಿದ, ಕೊನೆಗೆ ಅವನು ಸತ್ತು ಹೋದ. ಇದು ಏನಾಗ್ತದೆ? ಕತೆ ಆಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ. ಇತಿಹಾಸ ಅಂತ ಹೇಳಿದರೆ ಸಾಮಾನ್ಯ ಶಕ 261ರಲ್ಲಿ ಪಾಟಲಿಪುತ್ರದ ರಾಜ ಅಶೋಕ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದನು. ಇದು ಏನಾಗ್ತದೆ? ಇತಿಹಾಸ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಸಮಯ ಇದೆ, ನಿರ್ದಿಷ್ಟವಾದಂತಹ ಆ ರಾಜನ ಹೆಸರೇ ಇದೆ, ಆ ನಿರ್ದಿಷ್ಟವಾದಂತಹ ಆ ಒಂದು ಪ್ಲೇಸ್ ಇದೆ. ಸೊ ಹಾಗಾಗಿ ಇದು ಇತಿಹಾಸ ಅಂತೇಳಿ ಕರೆಸಿಕೊಳ್ತದೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ ಬನ್ನಿ ನೋಡೋಣ, ಇತಿಹಾಸ ಏಕೆ ಬೇಕು? ಇತಿಹಾಸ ಏಕೆ ಬೇಕು ಅಂತ ಹೇಳಿದರೆ ಉದಾಹರಣೆ ಮೂಲಕ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಒಬ್ಬ ಮನುಷ್ಯ ಬೆಂಕಿಯ ಜ್ವಾಲೆಯಲ್ಲಿ ತನ್ನ ಕೈಯನ್ನು ಇಟ್ಟಾಗ ಅವನಿಗೇನಾಗ್ತದೆ? ಸುಡುವಂತಹ ಅನುಭವ ಆಗ್ತದೆ. ಅದೇ ಮನುಷ್ಯ ಅದೇ ಬೆಂಕಿಯ ಜ್ವಾಲೆಯನ್ನು ಮತ್ತೊಂದು ಸಾರಿ ನೋಡಿದಾಗ ಅವನ ಸ್ಮರಣ ಶಕ್ತಿ ಅಥವಾ ಅವನ ನೆನಪಿನ ಶಕ್ತಿ ಅದನ್ನು ಮುಟ್ಟಬೇಡ, ಅದು ಸುಡುತ್ತದೆ ಅನ್ನುವಂತಹದ್ದನ್ನು ಮುನ್ನೆಚ್ಚರಿಕೆಯನ್ನು ಕೊಡ್ತದೆ. ಆ ಮನುಷ್ಯನಿಗೆ ಸ್ಮರಣಾಶಕ್ತಿಯೇ ಇಲ್ಲದೆ ಹೋಗಿದ್ದರೆ ಆ ಮನುಷ್ಯ ಇವತ್ತು ಪ್ರಗತಿಯನ್ನು ಕಾಣ್ತಾ ಇದ್ದಿಲ್ಲ ಅಥವಾ ಏಳಿಗೆಯನ್ನು ಕಾಣ್ತಾ ಇದ್ದಿಲ್ಲ. ಯಾವ ಮನುಷ್ಯ ಪ್ರಗತಿಯನ್ನು ಕಾಣಬೇಕು, ಯಾವ ಮನುಷ್ಯ ಏಳಿಗೆಯನ್ನು ಕಾಣಬೇಕು, ಸ್ಮರಣಶಕ್ತಿ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಒಂದು ರಾಜ್ಯ, ಒಂದು ದೇಶ ಅಲ್ಲದೆ ಪ್ರಪಂಚವೂ ಕೂಡ ಒಂದು ಏಳಿಗೆಯನ್ನು ಅಥವಾ ಪ್ರಗತಿಯನ್ನು ಕಾಣಬೇಕು ಅಂತ ಹೇಳಿದರೆ ಸ್ನೇಹಿತರೆ ಅದು ಸ್ಮರಣಶಕ್ತಿ ಅವಶ್ಯಕ. ಆ ಸ್ಮರಣಶಕ್ತಿಯೇ ಈ ಇತಿಹಾಸ ಸ್ನೇಹಿತರೆ. ಈ ಇತಿಹಾಸ ನಮ್ಮ ಪೂರ್ವಿಕರು ಕೊಟ್ಟಂತಹ ಒಂದು ತ್ಯಾಗ, ಬಲಿದಾನಗಳು, ಅವರು ತೋರಿಸಿದಂತಹ ಶೌರ್ಯ ಮುಂದಿನ ಪೀಳಿಗೆಗೆ ಅವು ಸ್ಫೂರ್ತಿಯನ್ನು ತಂದುಕೊಡ್ತವೆ. ಪೂರ್ವಿಕರು ನಮಗೆ ಕೊಟ್ಟಂತಹ ಸಂಸ್ಕಾರ, ಪರಂಪರೆ ಇವತ್ತು ಮೌಲ್ಯಯುತವಾದಂತಹ ಜೀವನವನ್ನು ಸೃಷ್ಟಿಸಿಕೊಳ್ಳಲು ನಮಗೆ ಈ ಇತಿಹಾಸ ನಮಗೆ ಕಲಿಸಿಕೊಡ್ತದೆ ಸ್ನೇಹಿತರೆ. ಹಾಗಾಗಿ ಇತಿಹಾಸವನ್ನು ಓದಬೇಕಾಗ್ತದೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಓದದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಅದು ಯಾಕಂತ ಹೇಳಿದರೆ ನಮ್ಮ ಇತಿಹಾಸ ನಮಗೇನು ತೋರಿಸ್ತದೆ? ನಮ್ಮ ಮುಂದಿನ ಜೀವನವನ್ನು ಸುಂದರವಾಗಿಟ್ಟುಕೊಳ್ಳಲು ಅದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗ್ತದೆ. ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ, ಕೇವಲ ಹೇಗೆ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದರೆ ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿರಿಸಿಬಿಟ್ಟಿದ್ದೀವಿ. ಯಾಕಂತ ಹೇಳಿದರೆ ಈ ಇತಿಹಾಸವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ.
ಯಾಕಂತ ಹೇಳಿದರೆ ಹಿಂದೆ ನಡೆದಂತಹ ತಪ್ಪುಗಳು ಮುಂದೆ ನಡಿಬಾರ್ದು ಅಂತ ಹೇಳಿದರೆ ಈ ಇತಿಹಾಸವನ್ನು ಓದಬೇಕು. ಸ್ನೇಹಿತರೆ ಬನ್ನಿ ನೋಡೋಣ, ಇತಿಹಾಸವನ್ನು ಹೇಗೆ ರಚಿಸಬೇಕು. ಸ್ನೇಹಿತರೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂತ ಹೇಳಿ ಒಬ್ಬ ಗ್ರೀಕ್ನ ಇತಿಹಾಸಕಾರ ಹೆರೋಡಟಸ್ ಅನ್ನುವಂಥ ವ್ಯಕ್ತಿ, ಯಾರು ಹೆರೋಡಟಸ್ ಎನ್ನುವಂತಹ ವ್ಯಕ್ತಿ ಹೇಳ್ತಾನೆ, ಭಾಳ ಕ್ರಮಬದ್ಧವಾಗಿ ಇತಿಹಾಸವನ್ನು ಆಧಾರವನ್ನು ಇಟ್ಟುಕೊಂಡು ಹೇಗೆ ರಚಿಸಬೇಕು ಇತಿಹಾಸವನ್ನು ಅಂತ ಹೇಳಿ ಹೆರೋಡಟಸ್ ಅನ್ನುವಂಥ ವ್ಯಕ್ತಿ ತೋರಿಸಿಕೊಡ್ತಾನೆ. ಹಾಗಾಗಿ ಇವನನ್ನು ಇತಿಹಾಸದ ಪಿತಾಮಹ ಎಂದು ಕರೀತಾರೆ. ಹೆರೋಡಟಸನನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೀತಾರೆ. ಸ್ನೇಹಿತರೆ ಇತಿಹಾಸವನ್ನು ಓದುವವರನ್ನು ಇತಿಹಾಸಕಾರರು ಅಂತೇಳಿ ಕರೀತಾರೆ. ಇತಿಹಾಸನ ಓದುವವರನ್ನು ಇತಿಹಾಸಕಾರರು ಅಂತ ಕರೀತಾರೆ. ಈ ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವನೇ ಈ ಹೆರೋಡಟಸ್. ಇವನು ಗ್ರೀಕ್ ದೇಶದವನು. ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಹೋಗೋಣ. ನಾನು ಹೇಳಿದೆ ಆಗಲೇ, ಆಧಾರವಿಲ್ಲದ ಇತಿಹಾಸ ಕೇವಲ ಕಥೆಯಾಗಿ ಉಳಿದು ಬಿಡ್ತದೆ ಅಂತೇಳಿ. ಹಾಗಾಗಿ ಈ ಇತಿಹಾಸವನ್ನು ನೋಡೋದಾದರೆ ಈ ಆಧಾರಗಳು ಬಹಳ ಪ್ರಮುಖವಾದದ್ದು. ಯಾವ್ಯಾವು ಆಧಾರಗಳು ಅಂತೇಳಿ ನೋಡೋಣ. ಸ್ನೇಹಿತರೆ ಆಧಾರಗಳನ್ನು ನೋಡೋದಾದರೆ ಆಧಾರದಲ್ಲಿ ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಾಹಿತ್ಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ ಅಂತೇಳಿ. ಸಾಹಿತ್ಯ ಆಧಾರ ಅಂತ ಹೇಳಿದರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತಂದರೆ ಬರವಣಿಗೆ ಮೂಲಕ ಅಥವಾ ಬಾಯಿಂದ ಬಾಯಿಯ ಮೂಲಕ ಬಂದಂತಹ ಆಧಾರವನ್ನು ನಾವು ಸಾಹಿತ್ಯ ಆಧಾರ ಅಂತ ಹೇಳಿ ಕರೆದರೆ, ಈ ಸಾಹಿತ್ಯ ಆಧಾರದಲ್ಲಿ ಮತ್ತೆ ಎರಡು ವಿಧವಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಅಂತೇಳಿ. ಈ ಲಿಖಿತ ಸಾಹಿತ್ಯವನ್ನು ಅಕ್ಷರಸ್ಥರು ರಚಿಸಿದರೆ ಈ ಮೌಖಿಕ ಸಾಹಿತ್ಯವನ್ನು ಅನಕ್ಷರಸ್ಥರು ರಚಿಸ್ತಾರೆ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ನೋಡ್ತೀವಿ. ಏನಿದು ದೇಶೀಯ ಸಾಹಿತ್ಯ ಅಂತ ಹೇಳಿದರೆ ಅಂದರೆ ಸ್ವತಃ ಸ್ವಂತ ದೇಶದಲ್ಲಿ ಇತಿಹಾಸಕಾರರು ಕೊಟ್ಟಿರುವಂತಹ ಆಧಾರವನ್ನು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಬೇರೆ ದೇಶದಿಂದ ಬಂದಂತಹ ಇತಿಹಾಸರು ಕೊಟ್ಟಿರುವಂತಹ ಆಧಾರವನ್ನು ವಿದೇಶೀಯ ಸಾಹಿತ್ಯ ಆಧಾರ ಅಂತೇಳಿ ಕರಿತೀವಿ. ಸ್ನೇಹಿತರೆ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳನ್ನು ಈ ಮೌಖಿಕ ಸಾಹಿತ್ಯ ಆಧಾರ ಒಳಗೊಂಡಿದೆ. ಅದೇ ರೀತಿಯಾಗಿ ಪುರಾತತ್ವ ಆಧಾರವನ್ನು ನೋಡೋದಾದರೆ ಏನಿದು ಈ ಪುರಾತತ್ವ ಆಧಾರ ಅಂತ ಹೇಳಿದರೆ ಮಾನವನು ಬಳಸಿದಂತಹ ವಸ್ತುಗಳ ಅವಶೇಷಗಳೇ ಈ ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳನ್ನು ಒಳಗೊಂಡಿರ್ತದೆ. ಹಿಂದೆ ಮಾನವನು ನೆಲದಲ್ಲಿ ಹುದುಗಿ ಹೋಗಿರುವಂತಹ ಮಾನವನು ಬಳಸಿದಂತಹ ಅವಶೇಷಗಳನ್ನು ಉತ್ಖನದ ಮೂಲಕ ಹೊರತೆಗೆಯಲಾಗ್ತಿತ್ತು. ಏನಿದು ಉತ್ಖನ ಅಂತ ಹೇಳಿದರೆ ಹುದುಗಿರುವಂತಹ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಭೂ ಅಗೆತದ ಮೂಲಕ ಹೊರಗಡೆ ತೆಗೆಯುವುದನ್ನು ನಾವೇಂತ ಕರಿತೀವಿ? ಉತ್ಖನನ ಅಂತ ಕರಿತೀವಿ. ಎಂತ ಕರಿತೀವಿ? ಉತ್ಖನನ ಅಂತೇಳಿ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಇತಿಹಾಸದಲ್ಲಿ ಕಾಲಗಣನೆ. ಸ್ನೇಹಿತರೆ ಇತಿಹಾಸದಲ್ಲಿ ಕಾಲಗಣನೆ ಸಾಮಾನ್ಯ ಶಕ ವರ್ಷ ಅಂತೇಳಿ ಬರ್ತದೆ. ಈ ಕಾಲಗಣನೆಯನ್ನು ಪರಿಗಣಿಸುವುದಾದರೆ ಯಾವುದೇ ಒಂದು ಮಹತ್ವವಾದಂತಹ ಒಂದು ದಿನವನ್ನು ನಾವು ಶಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಯೇಸು ಕ್ರಿಸ್ತರು ಬದುಕಿನ ಕಾಲ ಅವಧಿಯ ವರ್ಷವನ್ನು ನಾವು ಸಾಮಾನ್ಯ ಶಕ ವರ್ಷ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸಾಮಾನ್ಯ ಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿ ಯೇಸು ಕ್ರಿಸ್ತನ ವರ್ಷದಿಂದ 1336 ವರ್ಷಗಳು ಕಳೆದು ಹೋಗಿವೆ ಅಂತ ಅರ್ಥ. ಈ ಇತಿಹಾಸದಲ್ಲಿ ವಿವಿಧ ರೀತಿಯ ಶಕ ವರ್ಷಗಳನ್ನು ಬಳಸ್ತಾ ಇದ್ದರು. ವಿಕ್ರಮ ಶಕೆ, ಹಿಜ್ರಾ ಶಕೆ ಅಂತ ಹೇಳಿ ವಿವಿಧ ರೀತಿಯ ಶಕ ವರ್ಷಗಳನ್ನು ಬಳಸ್ತಾ ಇದ್ದರು. ಬಹಳ
ಇತಿಹಾಸದಲ್ಲಿ ಸಾಮಾನ್ಯ ಶಕ ವರ್ಷವನ್ನು ರೂಢಿಗತದಲ್ಲಿ ಬಳಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಇಸವಿಗಳು ಅಥವಾ ಈ ಒಂದು ವರ್ಷಗಳನ್ನು ಕೇವಲ ನಾವು ಕಂಠಪಟ್ಟಕ್ಕಾಗಿ ಬಳಸಿಕೊಳ್ಳದೆ ಈ ಒಂದು ವರ್ಷಗಳು ಒಂದು ಮಾನವನ ಒಂದು ಪ್ರಗತಿಯನ್ನು ಬಿಂಬಿಸ್ತವೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ಒಂದು ತಪ್ಪುಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.